ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಮುಂದೆ ಬರುವಂತಹ ಅಕೌಂಟೆನ್ಸಿ ಆ್ಯನುವಲ್ ಎಕ್ಸಾಮ್ ಏನಿದೆ 2024, ಈ ಎಕ್ಸಾಮಲ್ಲಿ ನೀವು MCQ 5 ಕ್ವಶನ್ಸ್ ಇರುತ್ತೆ ವಿತ್ ಆನ್ಸರ್ಸ್ ನೀವು ಕರೆಕ್ಟಾಗಿ ಬರೀಬೇಕು ಅಂತ ಹೇಳಿದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು 5 ಕ್ವಶನ್ಸ್ನ ಈಸಿಯಾಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ನೆಕ್ಸ್ಟು ಮ್ಯಾಕ್ ದ ಫಾಲೋಯಿಂಗ್ ಕ್ವಶನ್ಸ್ ಏನಿದೆ ಅದರಲ್ಲೂ ಕೂಡ 5 ಮಾರ್ಕ್ಸ್ನ ನೀವು ಈಸಿಯಾಗಿ ತೊಗೊಳ್ಬೇಕು. ಇಲ್ಲಿ ನೆಕ್ಸ್ಟು 1 ಮಾರ್ಕಿನ 1 ವರ್ಡ್ ಆನ್ಸರ್ಸ್ ಏನಿರುತ್ತೆ ಇದು 5 ಕ್ವಶನ್ಸ್ ಇರುತ್ತೆ, ಇದರಲ್ಲೂ ಕೂಡ ಈಸಿಯಾಗಿ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಎಂಡ್ವರೆಗೂ ಕರೆಕ್ಟಾಗಿ ವಾಚ್ ಮಾಡಬೇಕು. ಬಿಕಾಸ್ ಈ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ 20 ಮಾರ್ಕ್ಸು ಕವರ್ ಆಗುತ್ತೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಕ್ ದ ಫಾಲೋಯಿಂಗು, 1 ವರ್ಡ್ ಅಷ್ಟನ್ನು ಕೂಡ ಕವರ್ ಮಾಡಿ ಇದು ಒಂದೇ ವಿಡಿಯೋನ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವ ಎಲ್ಲ ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ಬೇಕು, ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಸೊ 20 ಮಾರ್ಕ್ಸ್ನ ಈಸಿಯಾಗಿ ತಗೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು, ಟೋಟಲ್ ಆಗಿ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು 3 ಕ್ವಶನ್ಸಿಗೆ ಅಷ್ಟೇ ಆನ್ಸರ್ಸ್ನ ಮಾಡಬೇಕು. ನಾನು 5 ಕ್ವಶನ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈ ವಿಡಿಯೋ 20 ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು ಅನ್ನೋದು ಕವರ್ ಮಾಡೋದ್ರಿಂದ ವಿಡಿಯೋ ಲೆಂತಿ ಆಗುತ್ತೆ. ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡೋದ್ರಷ್ಟೇ ನಿಮಗೆ 20 ಮಾರ್ಕ್ಸು ಸಿಗುವಂಥದ್ದು. ನೆಕ್ಸ್ಟು ನಿಮ್ಮ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಇದು 3ನೇ ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋ ನಿಮ್ಮ ಮಾಡೆಲ್ ಪೇಪರ್ ಯಾವಾಗ ಚೇಂಜ್ ಆಯಿತು, 80 ಮಾರ್ಕ್ಸಿಗೆ ಯಾವಾಗ ಕ್ವಶನ್ ಪೇಪರ್ ರೆಡ್ಯೂಸ್ ಆಯಿತು, ಆವಾಗ ನ್ಯೂ ಮಾಡೆಲ್ ಪೇಪರ್ ಬಂದಾಗ ಅಲ್ಲೊಂದು ವಿಡಿಯೋನ ಮಾಡಿ ಬ್ಲೂ ಪ್ರಿಂಟ್ ಎನಾಲಿಸಿಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋನ ವಾಚ್ ಮಾಡ್ಕೊಂಡು ಬರಲೇಬೇಕು. ಅದು ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಿಗೆ ಅಪ್ ಟು ಇಲ್ಲಿ ನಿಮಗೆ 1 ವರ್ಡ್ ಆನ್ಸರ್ಸ್ ಇದೆ, ಅಲ್ಲಿವರೆಗೂ ಕೂಡ ಆನ್ಸರ್ಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನು ವಾಚ್ ಮಾಡ್ಕೊಂಡು ಬರಬೇಕು. ಸೆಕೆಂಡ್ ವಿಡಿಯೋ ಇದು 3ನೇ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟೋಟಲ್ ಆಗಿ ಕೆಲವೊಂದು ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೀನಿ. ಹಾಗಾಗಿ ಎಂಡ್ವರೆಗೂ ವಾಚ್ ಮಾಡಿ. ಮುಂದಿನ ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಎಟ್ ಲೀಸ್ಟ್ ಎಷ್ಟು ಪರ್ಸನ್ಸ್ ಇರಬೇಕು? 2 ಪರ್ಸನ್ಸ್. The agreement between the partners should be in oral, written, oral or written, none of the above. Answer oral or written. Partnership deeds contain answer name of the firm haudu, name and address of the partners haudu, profit and loss sharing ratio haudu. So answer is all of the above. When varying amounts are withdrawn at different intervals, the interest is calculated using product method. In order to form a partnership, there should be at least 2 persons. ಇದು ನೆನ್ಪಿಟ್ಕೊಳ್ಳಿ. ವೇರಿಯಿಂಗ್ ಅಮೌಂಟ್ಸನ್ನ ವಿತ್ಡ್ರಾ ಮಾಡಿದಾಗ ಡಿಫ್ರೆಂಟ್ ಅಮೌಂಟನ್ನು ಡಿಫ್ರೆಂಟ್ ಇಂಟರ್ವಲಲ್ಲಿ ವೇರಿಯಿಂಗ್ ಅಮೌಂಟ್ಸನ್ನು ವಿತ್ಡ್ರಾ ಮಾಡಿದಾಗ ನಾವು ಯಾವ ಮೆಥಡ್ನ ಫಾಲೋ ಮಾಡ್ತೀವಿ? ಪ್ರಾಡಕ್ಟ್ ಮೆಥಡ್ನ ಫಾಲೋ ಮಾಡ್ತೀವಿ. ಸೇಮ್ ಅಮೌಂಟ್ ಆಗಿದ್ದರೆ ಆವ್ರೇಜ್ ಮೆಥಡ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಬೇಕು. ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್, ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸಸ್, ನನ್ ಆಫ್ ದಿ ಎಬೋ. ಆನ್ಸರ್ ಪ್ರಾಫಿಟ್ ಆ್ಯಂಡ್ ಲಾಸಸ್. The liability of a partner for acts of the firm is answer unlimited. In order to form a partnership, there should be at least 2 persons. ನೆನ್ಪಿರ್ಲಿ. Section dash of Indian Partnership Act 1932 defines partnership. Section 4 4 ಆಪ್ಷನ್ ಕೊಡಬಹುದು. ಇದರಲ್ಲೂ ಕೂಡ ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಡ್ಯಾಶ್ ಎಂಟಿಟಿ ಲೀಗಲ್. ನೆನಪಿರಲಿ, 4 ಆಪ್ಷನ್ ಕೊಡಬಹುದು. ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ. Partnership is the result of dash between 2 or more persons to do business and share its profits and losses. Answer agreement. It is preferred that the partners have dash agreement, written agreement. The agreement should be to carry on some dash business, lawful business. Each partner carrying on the business is the principal as well as the for all other dash agent. The liability of a partner for his acts is dash unlimited. Next one, in the absence of partnership deed, interest on advance from partner will be charged at dash annum 6% per annum. ಸೊ ಇದೇ ಚಾಪ್ಟರಲ್ಲೇ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಕಾನ್ಸೆಪ್ಟ್ ಕೂಡ ಕವರ್ ಆಗುತ್ತೆ. ಫಸ್ಟ್ ಚಾಪ್ಟರಲ್ಲಿ ನಿಮಗೆ ಗೊತ್ತಿದೆ. ಅಂಡರ್ ಡ್ಯಾಶ್ ಮೆಥಡ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ ಶೆಲ್ ರಿಮೈನ್ ಫಿಕ್ಸ್ಡ್. ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸು ಫಿಕ್ಸ್ ಆಗಿದ್ರೆ ಅದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ ಡ್ಯಾಶ್ ಫ್ರಮ್ ದ ಟೈಮ್ ಟು ಟೈಮ್. ಆನ್ಸರ್ ಫ್ಲಕ್ಚುಯೇಟ್ಸ್. Profit and loss appropriation account is merely an extension of dash account of the firm. ಇದು ಗೊತ್ತಿರಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ ಇದು ಕಂಟಿನ್ಯೂಯೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಸೊ ಆನ್ಸರ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೈನ್ಸ್ ಫಿಕ್ಸ್ಡ್. There is not much difference in the final accounts of a sole proprietary concern and that of a dash partnership firm.
Under fluctuating capital method, all the transactions relating to a partners are directly recorded in the dash accounts partner capital account. Next question, XYZ are partners sharing profits and losses in the ratio of 3:2:1. If Y retires, the new profit sharing ratio of X and Z will be answer 3:1. Abhishek, Rajat and Vivek are partners sharing profits in the ratio of 5:3:2. If Vivek retires, the new profit sharing ratio between Abhishek and Rajat will be answer 5:3. Retired partner share is removed. ಗೊತ್ತಿದೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. The old profit sharing ratio among Rajender, Satish and Tejpal were 2:2:1. The new profit sharing ratio after Satish retirement is 3:2. The gaining ratio is ಅಂತ ಹೀಗೂ ಕ್ವಶನ್ನ ಕೊಡಬಹುದು. 1 ಮಾರ್ಕಿಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಆನ್ಸರ್ 1:1 ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ರಾಜೇಂದ್ರನ ನ್ಯೂ ರೇಷಿಯೋ ಎಷ್ಟು ನೋಡ್ಕೊಳ್ಳಿ, ಮೈನಸ್ ಓಲ್ಡ್ ರೇಷಿಯೋ ಮಾಡಿ. ನ್ಯೂ ರೇಷಿಯೋ 3/5, ಓಲ್ಡ್ ರೇಷಿಯೋ 2/5, 1/5 ಸಿಕ್ತು. ತೇಜ್ಪಾಲ್ದು ಅಷ್ಟೇ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಮಾಡಿ 1/5. ಸೊ ಆನ್ಸರ್ ಈಸ್ 1:1. ನೆಕ್ಸ್ಟ್ ಒನ್, Mahindra Limited forfeited 4,000 equity shares of ₹10 each issued at a premium of ₹2 per share for non-payment of first and final call of ₹4 per share and forfeiture account will be credited by answer 24,000. ಯಾವ ರೀತಿಯಾಗಿ ಬರುತ್ತೆ ಅಂತ ಮಾಡಲ್ ಪೇಪರ್ಗೆ ಆನ್ಸರ್ನ ಹೇಳುವಾಗ ಹೇಳಿದ್ದೆ. ಅದೇ ರೀತಿಯಾಗಿ ಈ ಚಾಪ್ಟರಲ್ಲಿ ನಿಮಗೆ ಇಲ್ಲಿ ಕ್ವಶನ್ ಕೊಟ್ಟಿರೋದ್ರಿಂದ ಸೇಮ್ ಮಾಡಲ್ ಪೇಪರ್ ಪ್ರಕಾರನೇ ಆನ್ಯುವಲ್ ಎಕ್ಸಾಮಲ್ಲೂ ಸಮಥಿಂಗ್ ಏನೋ ಒಂದು ಕ್ಯಾಲ್ಕುಲೇಷನ್ಸ್ನೇ ಕೊಡಬಹುದು. ಬಟ್ ಕ್ಯಾಲ್ಕುಲೇಷನ್ಸ್ ಬಿಟ್ಟು ಇದೇ ಚಾಪ್ಟರಲ್ಲಿ ಸಮ್ ಥಿಯರಿ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ. ಅದು MCQಗೆ ಸಂಬಂಧಪಟ್ಟ ಹಾಗೆ ಆ ಕ್ವಶನ್ಸ್ ಯಾವುದು ಅನ್ನೋದನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಆನ್ಸರ್ ಬಿಲ್ಡಿಂಗ್. ಇಲ್ಲಿ ಕೊಟ್ಟಿರೋದೆಲ್ಲದೂ ಕೂಡ ಏನಾಗಿರುತ್ತೆ, ಕರೆಂಟ್ ಅಸೆಟ್ ಆಗಿಲ್ಲ. ಇವೆಲ್ಲವೂ ಕೂಡ ಇಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ವೆಂಟರೀಸ್, ಕ್ಯಾಶ್ ಅಂಡ್ ಕ್ಯಾಶ್. ಸೊ ಕ್ಯಾಲ್ಕುಲೇಷನ್ಸ್ ಬಿಟ್ಟು ಇದೇ ಚಾಪ್ಟರಲ್ಲಿ ಕೆಲವೊಂದು ಥಿಯರಿ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ MCQಗೆ. ಅದು ಯಾವುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಇದೆ. ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸು. ಸೊ ಫಿಕ್ಸ್ಡ್ ಅಸೆಟ್ ಯಾವುದು ಅಂತ ಬಂದಾಗ ಬಿಲ್ಡಿಂಗ್ ಅಂತ ಬರುತ್ತೆ. ಇಲ್ಲೂ ಕೂಡ ಕ್ವಶನ್ ಕೇಳಿರೋದು ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್ ಅಂತ, ಆನ್ಸರು ಬಿಲ್ಡಿಂಗ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಈ ಚಾಪ್ಟರ್ಲಿ ಬರುವಂತಹ ರಿಮೈನಿಂಗ್ ಕ್ವಶನ್ಸು, ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಬಿಲ್ಡಿಂಗ್ಸ್, ಶೇರ್ ಕ್ಯಾಪಿಟಲ್ ಈಸ್ ಶೋನ್ ಆಸ್ ಆಲ್ ದ ಎಬೋವ್, current liabilities are to be paid within dash months, answer 12 months. External uses of financial statement does not include, answer shareholders. Which of the following is shown under the head fixed assets, answer all of the above because ಎಲ್ಲವೂ ಕೂಡ fixed asset. Financial statements generally include, answer income statement and balance sheet. The prescribed form of balance sheet for the companies has been given in the schedule 3. Financial statements are prepared based on all the above. Non-current assets are, answer expected to use in the business for long period. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ಸ್ನ ಬಿಟ್ಟು ಇದೇ ಚಾಪ್ಟರ್ಲೆ ಕೆಲವೊಂದು ಥಿಯರಿಟಿಕಲ್ ಕ್ವಶನ್ಸ್ ಕೂಡ ಇದೆ ಅಂತ ಹೇಳಿದ್ದೆ, ನೋಡ್ಕೊಂಡಿರಿ, ಹೇಳಕ್ ಬರಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಡ್ಯಾಶ್, answer owners of the company. Interest on calls in arrears is charged according to table F at the rate of, answer 10%. Shares can be forfeited for non-payment of call money. Shares can be forfeited for non-payment of call money. Balance of share forfeiture account is shown, answer share capital. Issued capital is part of authorized capital. Maximum number of members in a private company, answer 200. More applications are received than offered to public is called oversubscription. Paid up capital is a part of called up capital. If a shareholder fails to pay call money, it is called dash. If a shareholder fails to pay call money, it is called dash, calls in arrears. Minimum number of member in a public company is 7. At the time of admission of a new partner, general reserve appearing in the old balance sheet is transferred to dash account, old partners capital account. Old ratio minus new ratio is equal to sacrifice ratio. Due to change in profit sharing ratio, some partners will gain in future profits while others will dash loss. Dash ratio is required for sharing future profits and also for adjustment of capital, answer new profit sharing ratio.
ಡ್ಯಾಶ್ ರೇಷಿಯೋ ಈಸ್ ಯೂಸ್ಡ್ ಟು ಡಿಸ್ಟ್ರಿಬ್ಯೂಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಆನ್ಸರ್ ಓಲ್ಡ್ ರೇಷಿಯೋ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿರುವ ಪ್ರಶ್ನೆ ಇಲ್ಲೇನೆ ನೋಡಿ. ಜನರಲ್ ರಿಸರ್ವ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಅಕೌಂಟ್ಸ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಆನ್ಸರ್ old partners capital account. Accumulated losses are transferred to the capital accounts of the old partners at the time of admission in their dash ratio, old ratio. Profit or loss on revaluation is shared among the old partners in dash ratio, old ratio. Dash account is debited for increase in the value of an asset. Unrecorded asset is to be credited to dash account, revaluation account. Goodwill is an dash asset, intangible asset. If the amount brought in by new partner is more than his share in capital, the excess is known as goodwill. Goodwill brought in by new partner in cash is to be distributed among old partners in dash ratio, sacrifice ratio. If a partner takes over an asset, such partner's capital account is debited. Debenture holders are the dash of the company, creditors of the company. Common size statement is also known as dash analysis, vertical analysis. Liquidity ratios are calculated to measure the dash solvency of the business short term. So fill in the blanks, important questions. So premium on redemption of debenture account is dash liability account. Loss on issue of debenture is treated as miscellaneous expenses. ಇದು ಕೂಡ ಗೊತ್ತಿರಬೇಕು, ಇಂಪಾರ್ಟೆಂಟು. Loss on issue of debentures is treated as miscellaneous expenses. Debentures cannot be redeemed at discount. A company issued 2008% debentures of rupees 10 each at par value, redeemed at 10% premium, 8% stands for ಆನ್ಸರ್ ರೇಟ್ ಆಫ್ ಇಂಟ್ರೆಸ್ಟ್. ಲಾಸ್ಟ್ ಇಯರ್ ಈ ಕ್ವಶನ್ ಬಂದಿತ್ತು, ಮಾಡೆಲ್ ಪೇಪರಲ್ಲೂ ಬಂದಿತ್ತು, ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಬಂದಿತ್ತು. ಡಿಬೆಂಚರ್ಸ್ ಹೋಲ್ಡರ್ಸ್ ಆರ್ ಡ್ಯಾಶ್ ಲೆಂಡರ್ಸ್ ಆಫ್ ದ ಕಂಪನಿ. ಎ ಕಂಪನಿ ಕೆನಾಟ್ ರಿಡೀಮ್ ಇಟ್ಸ್ ಡಿಬೆಂಚರ್ಸ್ ಫುಲ್ಲಿ ಔಟ್ ಆಫ್ ಕ್ಯಾಪಿಟಲ್. ಡಿಬೆಂಚರ್ಸ್ ಕಾನ್ಸೆಪ್ಟ್ ಮೇಲೆ ಯಾಕೆ ಜಾಸ್ತಿ ಕ್ವಶನ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಎರಡು ಕಡೆ ಕ್ವಶನ್ ಬರುತ್ತೆ ಡಿಬೆಂಚರ್ ಮೇಲೆ. ಅದಕ್ಕಾಗಿ ಡಿಬೆಂಚರ್ಸ್ ಇಶ್ಯೂಡ್ ಈಸ್ ಕೊಲ್ಯಾಟರಲ್ ಸೆಕ್ಯೂರಿಟಿ ವಿಲ್ ಬಿ ಡೆಬಿಟೆಡ್ ಟು ಡ್ಯಾಶ್ ಅಕೌಂಟ್, ಡಿಬೆಂಚರ್ ಸಸ್ಪೆನ್ಸ್ ಅಕೌಂಟ್. Debentures which are transferable by mere delivery are called dash debentures, bearer debenture. Again ನಿಮ್ಮ ಮಾಡಲ್ ಪೇಪರ್ ಅಲ್ಲಿ debenture is a part of loan capital, true. Debentures holders have voting rights, false. Debentures bear fixed interest, true. Debentures cannot be issued for consideration other than cash, false. Company can buy back its debentures, true. Debentures cannot be issued as a collateral security, false. A company cannot purchase its own debentures in the open market, false. Debentures cannot be issued at a discount for more than 10% of the face value, false. Loss on issue of debenture is a revenue loss, false. ಡಿಬೆಂಚರ್ಸ್ ಮೇಲೆ ಹೇಳಿರುವಂಥ ಇಷ್ಟು ಕಾನ್ಸೆಪ್ಟ್ ಕವರ್ ಮಾಡಬೇಕು. ಬಿಕಾಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವಶನ್ ಡಿಬೆಂಚರ್ಸ್ ಮೇಲೆ ಇರುತ್ತೆ. ಅದೇ ರೀತಿ ಒನ್ ವರ್ಡ್ ಅಲ್ಲೂ ಕೂಡ ಡಿಬೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್ ಅಂತ ಏನಿದೆ ಇದು ಕಾನ್ಸೆಪ್ಟ್ ಟ್ರೂ ಆಗಿರುತ್ತೆ. ಇದೇ ರೀತಿ ಟ್ರೂ ಆರ್ ಫಾಲ್ಸ್ ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. Nanda, Padma and Chandra are partners sharing profits in the ratio of 5:3:2. If Padma retires, the new profit sharing ratio between Nanda and Chandra will be ಆನ್ಸರ್ 5:2. ಇದೇ ರೀತಿ ಯಾವ್ದು ಬೇಕಾದರೂ ಕೊಡಬಹುದು. ರಿಟೈರ್ ಆಗಿರುವ ಪಾರ್ಟ್ನರಿನ ಶೇರನ್ನು ತೆಗಿರಿ, ರಿಮೈನಿಂಗ್ ಶೇರ್ ಏನಿದೆ ಅದನ್ನು ಬರಿಬೇಕು. ಸೊ ಸೇಮ್ ಕ್ವಶನ್ಸು ನೋಡ್ಕೊಳ್ಳಿ ಒಂದ್ಸಲ. ಇದೇ ರೀತಿಯಾಗಿ ಕ್ವಶನ್ಸನ್ನು ನಿಮಗೆ ರಿಟೈರ್ಮೆಂಟ್ ಮೇಲೆ ಕೇಳಬಹುದು. ನೆಕ್ಸ್ಟು ಇಲ್ಲಿ 9 ಮತ್ತು 10 ಕ್ವಶನ್ ಕವರ್ ಆಗೋ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾಮನ್ ಸೈಜ್ ಅನಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್ ವರ್ಟಿಕಲ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಅನಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್ ಹಾರಿಜಾಂಟಲ್. ಕಾಮನ್ ಸೈಜ್ ಯಾಕೆ ಫಸ್ಟ್ ಹೇಳಿದ್ದು ಅಂದರೆ ನಿಮ್ಮ ಮಾಡಲ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಇದೆ ಇದು, ಹಾಗಾಗಿ ಹೇಳಿದೆ. ಕಾಮನ್ ಸೈಜು ಕಂಪ್ಯಾರಿಟಿವ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾಮನ್ ಸೈಜ್ ಅನಾಲಿಸಿಸ್ ಅಂತ ಹೇಳಿದ್ರೆ ವರ್ಟಿಕಲ್ ಅನಾಲಿಸಿಸು, ಕಂಪ್ಯಾರಿಟಿವ್ ಅಂತ ಹೇಳಿದ್ರೆ ಹಾರಿಜಾಂಟಲು. ದ ಟರ್ಮ್ ಫೈನಾನ್ಷಿಯಲ್ ಅನಾಲಿಸಿಸ್ ಇನ್ಕ್ಲೂಡ್ಸ್ ಬೋತ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. It is possible to access the profitability, solvency and efficiency through the technique of ratio analysis. Analysis of actual movement of cash into and out of an organization is called cash flow analysis. Quick ratio is also known as acid test ratio. Current ratio is the proportion of current assets to dash current liabilities. Dash ratios are calculated to measure the ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್. ನಿಮ್ಮ ಮಾಡಲ್ ಪೇಪರ್ ಇರುವ ಕ್ವಶನ್ ಇದೆ. ಸೊ ಹಿಂದೆ ಮುಂದೆ ಇರೋದು ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು, ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಆನ್ಸರ್ ಲಿಕ್ವಿಡಿಟಿ ರೇಷಿಯೋಸ್. ಇಲ್ಲಿ ನಿಮಗೆ ಕ್ವಶನ್ನ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೆಂಟೆನ್ಸ್ನ ಹೀಗೆ ಕೊಟ್ಟು ಈ ಶಾರ್ಟ್ ಟರ್ಮ್ ಏನಿದೆ ಇದಕ್ಕೆ ಡ್ಯಾಶ್ ಅನ್ನು ಕೊಟ್ಟಿದ್ದಾರೆ.
ಸೊ ಶಾರ್ಟ್ ಟರ್ಮ್. ಸಮ್ ಟೈಮ್ ಲಿಕ್ವಿಡಿಟಿ ರೇಷಿಯೋಗೂ ಕೂಡ ಡ್ಯಾಶ್ ಬರುತ್ತೆ. ದ ಕ್ವಿಕ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಆರ್ ಕ್ವಿಕ್ಲಿ ಕನ್ವರ್ಟಿಬಲ್ ಇನ್ ಟು ಡ್ಯಾಶ್ ಆನ್ಸರ್ ಕ್ಯಾಶ್. Cash flow statement shows inflows and outflows of cash and cash equivalents. ಇದು ಕೂಡ ಇಂಪಾರ್ಟೆಂಟು ಬಿಕಾಸ್ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಇದ್ದೇ ಇರುತ್ತೆ. ಹಾಗಾಗಿ ನೆಕ್ಸ್ಟು ಪರ್ಚೇಸ್ ಆಫ್ ಎನಿ ಅಸೆಟ್ ಬೈ ಪೇಯಿಂಗ್ ಕ್ಯಾಶ್ ಈಸ್ ಡ್ಯಾಶ್ ಕ್ಯಾಶ್ ಔಟ್ಫ್ಲೋ. ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವಬಲ್ ಈಸ್ ಡ್ಯಾಶ್ ಕ್ಯಾಶ್ ಇನ್ಫ್ಲೋ. ಆಪರೇಟಿಂಗ್ ಆಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ ದ dash activities of an enterprise primary. Dash activities relate to purchase and sale of fixed asset, investing activity. ಇದು ಕೂಡ ಇಂಪಾರ್ಟೆಂಟು. ಈ ಒಂದು ಕಾನ್ಸೆಪ್ಟ್ ನಿಮಗೆ ಎಲ್ಲಿ ಕವರ್ ಆಗಿದೆ ಅಂದ್ರೆ ಮ್ಯಾಟ್ ದ ಫಾಲೋಯಿಂಗ್ ಅಲ್ಲಿ ಕವರ್ ಆಗಿದೆ. ಪರ್ಚೇಸ್ ಅಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಮೇಲೆ ನಾವೇನಾದ್ರೂ ಇನ್ವೆಸ್ಟ್ ಮಾಡೋದು ಏನಂತ, ಯಾವ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ? ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೆಕ್ಸ್ಟು ಮ್ಯಾಟ್ ದ ಫಾಲೋಯಿಂಗ್. ಡೈರೆಕ್ಟ್ ಮ್ಯಾಟ್ ದ ಫಾಲೋಯಿಂಗ್ ಹೋಗೋದಲ್ಲ, ಇಲ್ಲಿರುವಂಥ ಮ್ಯಾಟ್ ದ ಫಾಲೋಯಿಂಗ್ ನೋಡ್ಕೊಳ್ಬೇಕು. ಇದು ಇಂಪಾರ್ಟೆಂಟೇ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಡೀಡ್, ರಿಟರ್ನ್ ಅಗ್ರಿಮೆಂಟ್, ಗೇನ್ ರೇಷಿಯೋ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಡಿಸಲ್ಯೂಷನ್ ಅಂತ ಹೇಳಿದ್ರೆ ಶಟ್ ಡೌನ್. ಕಂಪನೀಸ್ ಆಕ್ಟ್ 2013. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಆನ್ಸರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಒನ್ ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್, ಕಂಪನೀಸ್ ಆಕ್ಟ್ 2013, securities premium, reserves and surplus. Next one, fill in the blanks. The liability of a partner for acts of the firm is dash unlimited. Correct ಆಗಿ ನೋಡ್ಕೊಳ್ಳಿ. Goodwill is an dash asset, intangible asset. 1010% debentures at par. Here 10% means interest rate. Analysis and interpretation are dash to each other, complementary. Dash activities relate to purchase and sale of fixed asset. Answer is investing activity. So ಇಲ್ಲಿಂದ ನೋಡ್ಕೊಳ್ಬೇಕು. ಪಾರ್ಟ್ನರ್ಶಿಪ್ ಡೀಡ್, ರಿಟರ್ನ್ ಅಗ್ರಿಮೆಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ ಕಾನ್ಸ್ಟೆಂಟ್, ಕರೆಂಟ್ ಅಕೌಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್, ಸ್ಯಾಕ್ರಿಫೈಸ್ ರೇಷಿಯೋ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಗೇನ್ ರೇಷಿಯೋ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, executors account death of a partner, realization account dissolution of partnership firm, dissolution of partnership firm closing down the business of the firm, dividend the return on shares, Companies Act 2013, debentures acknowledgement of debt, share capital shareholders fund, security premium, reserves and surplus, comparative statement, horizontal analysis, vertical analysis, common size statement, working capital, current asset minus current liability, profitability ratios, percentage, purchase of fixed asset, investing activity, issue of shares, financing activity, payment of salaries to employees, operating activity. Next 1 markina important questions. ಗುಡ್ ವಿಲ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಇನ್ನ ಮೆಥಡ್ ಕೇಳ್ತಾರೆ. ಅವರೇಜ್ ಪ್ರಾಫಿಟ್ ಮೆಥಡ್ ಅಥವಾ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಬರೀರಿ. ಡಿಬೆಂಚರ್ಸ್, ಈ ಕಾನ್ಸೆಪ್ಟ್ ಏನಿದೆ ಇದು ನಾನು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳುವಾಗಲೇ ಕವರ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಲೈನಲ್ಲೇ ಅಲ್ಲಿ ಕೊಟ್ಟಿರುವ ಕ್ವಶನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಬರುತ್ತೆ ಟ್ರೂ ಆರ್ ಫಾಲ್ಸ್ಗೆ. ಸೊ ನಾ ಕೊಟ್ಟಿರುವ ಟ್ರೂ ಆರ್ ಫಾಲ್ಸ್ ಅಷ್ಟು ನೋಡ್ಕೊಳ್ಳಿ, ಅಷ್ಟರಲ್ಲಿ ಒಂದು ಗ್ಯಾರಂಟಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್, ಬಿಲ್ಡಿಂಗು. ಕರೆಂಟ್ ಅಸೆಟ್ಟಿಗೂ ಕೇಳಬಹುದು, ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಇಂಪಾರ್ಟೆನ್ಸ್ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಅಲ್ಲಿ ಯೂಸಸ್ ಕೇಳಬಹುದು, ಟೈಪ್ಸ್ ಕೇಳಬಹುದು, ಆಬ್ಜೆಕ್ಟಿವ್ಸ್ ಯಾವ್ದು ಬೇಕಾದ್ರೂ ಕೇಳಬಹುದು, ಎಕ್ಸ್ಪ್ಯಾಂಡ್ ಕೂಡ ಯಾವ್ದು ಬೇಕಿದ್ರು ಕೇಳಬಹುದು. ಟೋಟಲ್ ಆಗಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಹೂ ಇಸ್ ಎ ಪಾರ್ಟ್ನರ್? ಪಾರ್ಟ್ನರ್ ಇಸ್ ಎ ಪರ್ಸನ್ ಹೂ ಹ್ಯಾಡ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಅದರ್. ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್, ಶೇರಿಂಗ್ ಪ್ರಾಫಿಟ್ ಆರ್ ಲಾಸಸ್. Name any one content of partnership deed, capital contribution. State any one reason for admission of a new partner to increase the capital. State any one right acquired by a newly admitting partner, right to share the assets or profits of the partnership firm. Give the formula for calculating gain ratio. Gain ratio is equal to new ratio minus old ratio. Who is an executor? Idu kuda important question. Executor is the legal representative of a deceased partner in a partnership firm. When do you prepare executor's account? Executor's account is prepared at the time of death of a partner. What is intervening period? The period from last balance sheet and the date of the partner's death is the intervening period. How do you close the executor's account? Executor's account is closed by transferring its balance to executor's loan account. State any one kind of a company. Companies limited by shares or public company. What is issue of shares at par? Issue of shares at par means issuing shares at a price equal to their face value. Premium anta ಹೇಳಿದ್ರೆ issue of shares at a price more than their face value.
When the shares are forfeited for non-payment of allotment or call money due on shares. Expand DRR, debenture redemption reserve. Debenture redemption reserve. State any one type of debentures, secure debentures. State any one type of financial statements, ಯಾವುದಾದ್ರೂ ಒಂದನ್ನ ಬರೀರಿ, ಬ್ಯಾಲೆನ್ಸ್ ಶೀಟ್. ನೇಮ್ ಎನಿ ಒನ್ ಇಂಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇಂಪಾರ್ಟೆಂಟ್ ಇದು ಕೇಳಬಹುದು. ಶೇರ್ ಹೋಲ್ಡರ್ಸ್ ಆರ್ ಮ್ಯಾನೇಜ್ಮೆಂಟ್. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ರಿಸರ್ವ್, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಆಬ್ಜೆಕ್ಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸ್ ಟು ಅಸೆಸ್ ಪ್ರಾಫಿಟಬಿಲಿಟಿ ಅಂಡ್ ಆಪರೇಷನಲ್ ಎಫಿಷಿಯನ್ಸಿ. State any one technique of financial statement analysis, comparative statement. State any one object of financial statement analysis, repeated question idu, to assess profitability and operational efficiency. State any one technique of financial statement analysis, comparative statements. State any one use of ratio analysis, comparison. Mention any one limitation of ratio analysis, ignores price level charges. Mention any one type of ratio, liquidity ratio or current ratio. Expand EPS, earning per share. Next one, give an example for cash inflows from financing activity, cash proceeds from issuing shares. Give an example for investing activity, purchase of fixed asset. Give an example for cash outflows from financing activity, cash repayment of amounts borrowed. ಎಕ್ಸ್ಪ್ಯಾಂಡ್ ICAI, ಇದು ಕೂಡ ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವ ಕ್ವಶನ್. ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನೋಡಿ, ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನೋಡ್ಕೊಳ್ಳಿ. EPS, ಅರ್ನಿಂಗ್ ಪರ್ ಶೇರ್ ನೋಡ್ಕೊಳ್ಳಿ. ಒನ್ಸ್ ಅಗೇನ್ ಇಂಪಾರ್ಟೆಂಟ್, ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್, ಫಾಲ್ಸ್. ಡಿಬೆಂಚರ್ಸ್ ಬೇರ್ ಫಿಕ್ಸ್ಡ್ ಇಂಟ್ರೆಸ್ಟ್, ಟ್ರೂ. ಡಿಬೆಂಚರ್ ಹೋಲ್ಡರ್ಸ್ ಆರ್ ನಾಟ್ ದ ಮೆಂಬರ್ಸ್ ಆಫ್ ದ ಕಂಪನಿ, ಟ್ರೂ. Debenture holders are the dash of the company, creditors of the company. Discount of issue of debenture is a fictitious asset. Premium on issue of debenture is a capital profit. Answer, capital profit. 1010% debentures issued at par, 10% means rate of interest. ಸೊ ಇದಿಷ್ಟು ಕೂಡ 1 ಮಾರ್ಕಿಗೆ ಸಂಬಂಧಪಟ್ಟಿದ್ದು. ವಿಡಿಯೋ ಲೆಂತಿ ಆಗಿದೆ, ಫಾಸ್ಟಾಗಿ ಹೇಳಿದ್ದೀನಿ, ಅನಿವಾರ್ಯ, ಇಲ್ಲಾಂದರೆ ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ. ಸೊ ನಿಧಾನಕ್ಕೆ ಹೇಳಿರುವ ಕಾನ್ಸೆಪ್ಟನ್ನ ಒಂದು ಕಡೆ ಬರ್ಕೊಳ್ಬಹುದಾ ನೋಡಿ, ಅಥವಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಿಪೀಟೆಡ್ ತುಂಬ ಇದೆ ಕಾನ್ಸೆಪ್ಟು, ಬಿಕಾಸ್ ರಿಪೀಟೆಡ್ ಇಂಟೆನ್ಷನಲಿ ಹೇಳಿರುವಂಥದ್ದು. ಸೊ ಅದನ್ನು ಕೇಳಿ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. ಸೊ ಕರೆಕ್ಟಾಗಿ ಒಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅನ್ನೋದು ಗೊತ್ತಾದರೆ ಸೊ ಒಂದು ಐಡಿಯಾ ಬರುತ್ತೆ. ಚಾಪ್ಟರ್ ಫಸ್ಟಲ್ಲಿ ಪಾರ್ಟ್ 1 ಬುಕ್ ಏನಿದೆ ಅದರಲ್ಲಿ ಚಾಪ್ಟರ್ ಫಸ್ಟಲ್ಲಿ ಪಾರ್ಟ್ನರ್ಶಿಪ್ ಮೇಲೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ನೆಕ್ಸ್ಟು ಚಾಪ್ಟರ್ 3 ರಿಟೈರ್ಮೆಂಟ್ ಮೇಲೆ ಒಂದು ಕ್ವಶನ್ನು. ನೆಕ್ಸ್ಟು ಚಾಪ್ಟರ್ ಪಾರ್ಟ್ 2 ಅಲ್ಲಿ ಚಾಪ್ಟರ್ ಫಸ್ಟು ಇಶ್ಯೂ ಆಫ್ ಶೇರ್ಸ್ ಏನಿದೆ ಅದ್ರ ಮೇಲೆ ಒಂದು ಕ್ವಶನ್ನು. ನೆಕ್ಸ್ಟು ಚಾಪ್ಟರ್ 3 ಮೇಲೆ ಒಂದು ಕ್ವಶನ್ನು. ನೆಕ್ಸ್ಟು ಚಾಪ್ಟರ್ 5 ಅಲ್ಲಿ ಪಾರ್ಟ್ 2 ಅಲ್ಲಿ ಚಾಪ್ಟರ್ 5 ಮೇಲೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಫೋರ್ತ್ ಚಾಪ್ಟರ್ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಪಾರ್ಟ್ 2 ವಿನ ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಪಾರ್ಟ್ 2 ವಿನ ಫೋರ್ತ್ ಚಾಪ್ಟರ್ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಪಾರ್ಟ್ 2 ವಿನ ಫಿಫ್ತ್ ಚಾಪ್ಟರ್ ಏನಿದೆ ಅದರಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್. ಎಲ್ಲವೂ ಕೂಡ ಕವರ್ ಮಾಡಿದ್ದೀನಿ, ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾಕ್ ದ ಫಾಲೋಯಿಂಗ್ ಕೂಡ ಎಲ್ಲದೂ ಕವರ್ ಆಗಿದೆ. ಮ್ಯಾಕ್ ದ ಫಾಲೋಯಿಂಗ್ ನಾನು ಕೊಟ್ಟಿರೋ ಅಷ್ಟನ್ನು ನೋಡ್ಕೊಳ್ಬೇಕು ನೀವು. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸ್ ಕೂಡ ಕವರ್ ಮಾಡಿದ್ದೀನಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೂ ಒಂದು ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಕಾನ್ಸೆಪ್ಟ್ ಆಗಿರಬಹುದು, ಕ್ಯಾಶ್ ಫ್ಲೋ ಕಾನ್ಸೆಪ್ಟ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ 2 ಮಾರ್ಕ್ಸಿಗೆ ಏನು ಓದ್ಕೊಳ್ತೀರಿ ಆಲ್ಮೋಸ್ಟ್ ನಿಮಗೆ 1 ಮಾರ್ಕಿಗೂ ಕೂಡ ಹೆಲ್ಪ್ ಆಗೋ ರೀತಿ ಇರುತ್ತೆ. ಸೊ ಆ ರೀತಿಯೇ ಕ್ವಶನ್ಸು ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಡೈರೆಕ್ಟ್ ಆಗಿದೆ. ಇದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1 ಮಾರ್ಕಿನ ಕ್ವಶನ್ಸು ಒಂದು ಕಡೆ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಇನ್ನೊಂದು MCQ ಬರುತ್ತೆ, ಇನ್ನೊಂದು ಕಡೆ ಮ್ಯಾಕ್ ದ ಫಾಲೋಯಿಂಗಿಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಸ್ಪ್ಲಿಟ್ ಆಗೋದ್ರಿಂದ ನಿಮಗೆ ಓದ್ಕೊಳ್ಳೋಕೆ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಕಾನ್ಸೆಪ್ಟ್ ಕವರ್ ಮಾಡಬೇಕು. ಟ್ರೂ ಆರ್ ಫಾಲ್ಸು, ಫಿಲ್ ಇನ್ ದ ಬ್ಲಾಂಕ್ಸು, 1 ವರ್ಡು, ಮ್ಯಾಕ್ ದ ಫಾಲೋಯಿಂಗು, ಇದೆಲ್ಲವೂ ಸೇರಿ 20 ಮಾರ್ಕ್ಸ್ ಕವರ್ ಆಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಟ್ ಪಾರ್ಟ್ ಬಿ ಅಲ್ಲಿ ಹಾಗಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ನ ಹೇಳ್ತೀನಿ ಮಕ್ಕಳು. ಎಲ್ಲರಿಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.